ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಚಕ್ರವ್ಯೂಹ ಸಿನಿಮಾ ನೋಡಿದ್ಯಾ? ಹಾ ನೋಡಿದ್ದೀನಿ ಬಾಸ್. ಅಂಬರೀಷ್ ಅವ್ರದಲ್ಲ, ಪುನೀತ್ ರಾಜ್ಕುಮಾರ್ದು. ಹಾ ನೋಡಿದ್ದೀನಿ ಬಾಸ್, ಅದನ್ನು ನೋಡಿದ್ದೀನಿ. ಕ್ಲೈಮ್ಯಾಕ್ಸ್ ನೆನಪಿದ್ಯಾ? ಹಾ ನೆನಪಿದೆ ಬಾಸ್. ಹೀರೋಯಿನ್ ಬೆದ್ರುಗೊಂಬೆಲ್ಲ ಕಟ್ಟಾಕಿರ್ತಾರಲ್ಲ, ಆ ಸೀನ್ ಅಲ್ವಾ? ಅದೇ ತರ ಶಿವಗಾಮಿನ ಬಿಲ್ಡಿಂಗ್ ಮೇಲೆ ಬಿದಿರು ಬೊಂಬೆ ಒಳಗ್ ಹಾಕಿ ಕಟ್ ಹಾಕ್ಬೇಕು. ಏನಂತೆ? ಒಂದ್ ನಿಮಿಷ ತಡಿ, ಕೇಳಿಸ್ಕೊ. ಆಚೆ ಕಡೆಯಿಂದ ನೋಡೋದಕ್ಕೆ ಅದು ಬಿದಿರು ಬೊಂಬೆ, ಆದ್ರೆ ಒಳಗಡೆ ಶಿವಗಾಮಿ ನರಳಿ ನರಳಿ ಪ್ರಾಣ ಬಿಟ್ಟು ಕೊಳತು ಹೋಗಿ ಬರೀ ಮೂಳೆ ಆಗಿರ್ತಾಳೆ. ಕೇಳೋಕೆ ಭಯಂಕರವಾಗಿದೆಯಲ್ಲ ಬಾಸ್. ಹುಡುಗರನ್ನ ಕರ್ಕೊಂಡು ಹೋಗಿ ಇವತ್ತೇ ಅವಳನ್ನ ಬಿದಿರು ಬೊಂಬೆ ಒಳಗೆ ಹಾಕಿ ಕಟ್ ಹಾಕಿ, ಆಮೇಲೆ ನನಗೆ ಕಾಲ್ ಮಾಡಿ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಶಿವಗಾಮಿಗೆ ಅಷ್ಟು ಘೋರವಾಗಿರೋ ಸಾವು ಬೇಕಾ ಬಾಸ್? ಹಾಗೆ ಸಾಯಿಸ್ಬಿಡೋಣ. ಬಿದಿರು ಬೊಂಬೆಲಿ ಒಬ್ಬರನ್ನ ಕಟ್ ಹಾಕ್ಬೇಕು ಅಂತ ನಾನು ನಿರ್ಧಾರ ಆಗಿದೆ. ಶಿವಗಾಮಿ ಬೇಡ ಅಂದ್ರೆ ನಿನ್ನೆ ಕಟ್ ಹಾಕ್ತೀನಿ, ಓಕೆನಾ? ಅಯ್ಯೋ ಬೇಡ ಬೇಡ ಬಾಸ್. ಹಾಗಾದ್ರೆ ಹೇಳಿದ ಕೆಲಸ ಮಾಡು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದೇ ತರ ಬಿದಿರು ಬೊಂಬೆಲಿ ಬೇರೆ ಬಿಲ್ಡಿಂಗ್ ಅಲ್ಲಿ ನೀನಿರ್ತೀಯ. ಇಲ್ಲ ಬಾಸ್, ನೀವ್ ಹೇಳಿದ ಕೆಲಸ ಮಾಡ್ತೀನಿ. ಕೆಲಸ ಮುಗಿಸ್ಬಿಟ್ಟು ಕಾಲ್ ಮಾಡು. ಓಕೆ ಬಾಸ್. ಅಪ್ಪ ಲೇ ಗಂಗಾ, ಸುಮ್ಮನೆ ಬಾಸ್ ಹೇಳಿದ ಕೆಲಸ ಮಾಡೋಣ ಕಣೆ, ಇಲ್ಲಾಂದ್ರೆ ನಮ್ಮನ್ನು ಬೆದ್ರುಗೊಂಬಿ ಥರ ನೇತಾಕ್ಬಿಡ್ತಾರೆ. ಸರಿ ಸರಿ ಬಾ ಹೋಗೋಣ. ನಡಿ. ರಾಕಿ, ಒಳ್ಳೆ ಐಡಿಯಾನೇ ಕೊಟ್ಟೆ. ಥ್ಯಾಂಕ್ಸ್ ರವಣ್ ಬಾಯ್. ಏ ಗಣೇಶ, ಪ್ರದೀಪ ಬಂದ್ರೋ ಇಲ್ಲಿ? ಏನಕ್ಕ? ಹೋಗಿ ಆ ಶಿವಗಾಮಿನ ಕರ್ಕೊ ಬನ್ನಿ. ಯಾಕಕ್ಕ? ಏಯ್ ಹೇಳ್ದಷ್ಟು ಮಾಡೋ. ಸರಿ ಅಕ್ಕ. ಏಯ್ ಬರೋ. ಬಾ ಅಕ್ಕ, ಕರ್ಕೊಂಡ್ ಬಂದ್ವಿ. ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರಾ ನನ್ನನ್ನ? ಆ ಎಲ್ಲಿಗ? ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತೀನಿ ನಿನ್ನ. ಸ್ಮಶಾನಕ್ಕ? ನಾನು ಯಾಕೆ ಸ್ಮಶಾನಕ್ಕೆ ಬರ್ಲಿ? ನಾನೆಲ್ಲೂ ಬರಲ್ಲ. ಬಿಡ್ರೋ ನೀವು. ನೀನೇನಮ್ಮ, ಎಲ್ರು ಸ್ಮಶಾನಕ್ಕೆ ಹೋಗಿ ಸಾಯ್ತಾರೆ, ಇಲ್ಲಿ ನಾವೇ ನಿನ್ನ ಕರ್ಕೊಂಡು ಹೋಗ್ತೀವಿ ಅಂದ್ರು ಬೇಡ ಅಂತೀಯಲ್ಲ. ಇಲ್ಲ, ನಾನೆಲ್ಲೂ ಬರಲ್ಲ. ಬಿಡಿ ನನ್ನ. ಏಯ್, ನೀನಿರೋ ಪರಿಸ್ಥಿತಿಯಲ್ಲಿ ಇದೆಲ್ಲ ಬೇಕಾ ನಿನ್ಗೆ? ನೀನೇನು ಟೆನ್ಷನ್ ಆಗ್ಬೇಡ. ಈಗ ಹಾಸ್ಪಿಟ್ಲಲ್ಲಿ ಐಸಿಯಿಂದ ಜನರಲ್ ವಾರ್ಡ್ ಶಿಫ್ಟ್ ಮಾಡಲ್ವಾ, ಆ ಥರ ನಿನ್ನ ಟಾಪ್ ಫ್ಲೋರಿಗೆ ಶಿಫ್ಟ್ ಮಾಡ್ತಿದ್ದೀವಿ. ಓಯ್, ಮುಖ ಏನ್ ನೋಡ್ತಿದ್ದೀರಾ? ಎಳ್ಕೊಂಡು ನಡೀರೋ. ಏಯ್ ಬಾರೋ. ಬಂದ್ರ? ಬಿಟ್ರೋ ನನ್ನ. ಎಲ್ಲ ಕರ್ಕೊಂಡು ಹೋಗ್ತಿದ್ದೀರಾ ನನ್ನ? ಎಲ್ಲಿಗೆ ಅಂತ ಹೇಳ್ಬೇಕಾ? ಏಯ್, ಇಂಜೆಕ್ಷನ್ ಕೊಡೋ.
ಏನಾಯ್ತು? ಕೆಲಸ ಮುಗೀತಾ? ಬಾಸ್ ನೀವ್ ಹೇಳ್ದಂಗೆ ತುಂಬಾ ನೀಟಾಗಿ ಮಾಡಿದೀವಿ ಬಾಸ್. ಯಾರಿಗೂ ಡೌಟೇ ಬರೋದಿಲ್ಲ. ನೋಡೋಕೆ 100% ಬೆದ್ರಗೊಂಬೆ ಥರನೇ ಇದೆ. ಅದ್ರೊಳಗಡೆ ಒಂದು ಎಣ್ಣಿದಾಳೆ ಅಂತ ಯಾವ ಆಫೀಸರ್ ಬಂದರೂ ಗೊತ್ತಾಗಲ್ಲ ಬಾಸ್. ಅಷ್ಟು ಪಕ್ಕ ಕೆಲಸ ಮಾಡಿದೀವಿ ಬಾಸ್. ಬಾಸ್ ನಾವು ಇಂಜೆಕ್ಷನ್ ಕೊಟ್ಟಿರೋದ್ರಿಂದ 1 ವಾರ ಆದ್ರೂ ಅವಳಿಗೆ ಪ್ರಜ್ಞೆ ಬರೋದಿಲ್ಲ. ಈ ಬಿಸಿಲಿಗೆ ಸತ್ತೋಗ್ಬೇಕಷ್ಟೇ. ಇವತ್ತಿಗೆ ನಿಮ್ಮನ್ನೆಲ್ಲ ಸಾಕಿದ್ದಕ್ಕೂ ಸಾರ್ಥಕ ಅನ್ನಿಸ್ತಿದೆ. ಈ ವಿಷಯನ ಕೇಳೋಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಇನ್ನು ನೋಡಿದ್ರೆ ಎಷ್ಟು ಖುಷಿ ಆಗ್ಬೇಡ. ಬಾಸ್ ನಮಗೆ ಗೊತ್ತು ಬಾಸ್ ನಿಮ್ಮ ಆಸೆ ಹೇಗಿರುತ್ತೆ ಅಂತ. ಅದಕ್ಕೆ ವಿಡಿಯೋ ಮಾಡಿದ್ದೀವಿ. ಕಾಲ್ ಕಟ್ ಮಾಡಿದ ತಕ್ಷಣ ಕಳಿಸ್ತೀವಿ ನೋಡಿ. ಕೊನೆಗೂ ಟ್ರಾಜಿಡಿ ಎಂಡಿಂಗ್. ನನಗೀಗ ಆಗ್ತಿರೋ ಖುಷಿಗೆ ನನಗೊಂಥರ ಹುಚ್ಚಿಡ್ದಂಗೆ ಆಗ್ತಿದೆ. ಈ ಆಪರೇಷನ್ ಅಲ್ಲಿ ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೋ ಅವ್ರೆಲ್ಲರಿಗೂ ಒಂದೊಂದು ಸೈಟ್ ಗಿಫ್ಟ್ ಮಾಡ್ತೀನಿ. ನಮ್ಮ ಪಾಲಿನ ದೇವರು ಬಾಸ್ ನೀವು. ಈ ಬೆಂಗಳೂರಲ್ಲಿ ಒಂದು ಸೈಟ್ ಅಂದ್ರೆ ಎಷ್ಟು ಬೆಲೆ ಇರುತ್ತೆ ಬಾಸ್. ಅಂತದ್ರಲ್ಲಿ ಒಂದು ಸೈಟ್ ಕೊಡ್ತಾ ಇದ್ದೀರಾ ಅಂದ್ರೆ ನೀವು ಸೂಪರ್ ಬಾಸ್. ತಲೆನೇ ಕೆಡಿಸ್ಕೊಳಲ್ಲ. ಎಂತ ಶತ್ರು ಅವಳು. ಇಡೀ ಜೀವನದಲ್ಲೇ ಅವಳನ್ನ ಗೆಲ್ಲಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ. ಅಂತವಳನ್ನ ಮುಗಿಸಿದಿರಲ್ಲ. ಇದಕ್ಕಿಂತ ಇನ್ನೇನ್ ಬೇಕು? ಕಳ್ಸು, ಬೇಗ ವಿಡಿಯೋ ಕಳ್ಸು. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ ಬಾಸ್. ಬಾಸ್ಗೆ ವಿಡಿಯೋ ಕಳಿಸ್ಬೇಕು. ಕಳ್ಸು ಮೊದ್ಲು ಕಳ್ಸು.